ನಮಸ್ಕಾರ. ಇವತ್ತಿನ ಫಾಸ್ಟ್ ಮೂವಿಂಗ್ ಪ್ರಪಂಚದಲ್ಲಿ ಮಾರ್ಕೆಟ್ಸ್ಗೆ ಹೊಸ ಹೊಸ ಕಾರ್ಸ್ಗಳು ಬೈಕ್ಸ್ಗಳು ಬರ್ತಾನೆ ಇರುತ್ತೆ. ಸೊ ನಮ್ಮ ನೆಸೆಸಿಟಿ ಮತ್ತೆ ನೀಡ್ಸ್ಗೆ ತಕ್ಕ ಹಾಗೆ ಸೂಟಬಲ್ ಆದ ಕಾರ್ ಯಾವ್ದು ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ, ಯಾವ ಕಾರ್ ಯಾವ ರೀತಿ ಇದೆ, ಅದರ ಪರ್ಫಾರ್ಮೆನ್ಸ್ ಏನು, ಡಿಸೈನ್ಸ್ ಏನು, ಫೀಚರ್ಸ್ ಏನು ಅಂತ ಕಾಮನ್ ಪಬ್ಲಿಕ್ಗೆ ಅರ್ಥ ಮಾಡಿಸೋದು ತುಂಬಾನೇ ಕಷ್ಟ. ಇದು ನಿಮ್ಗೆ ಈಸಿ ಆಗ್ಲಿ ಅಂತಾನೆ ನಮ್ಮ ಜಿಪ್ ಡ್ರೈವ್ ಕಾರ್ಯಕ್ರಮದ ಮೂಲಕ ನಿಮ್ಗೆ ಹೊಸ ಹೊಸ ಕಾರ್ಸ್ ಗಳನ್ನ ಬೈಕ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಯಾವ ಕಾರ್ನ ಡಿಸೈನ್ಸ್ ಏನು, ಫೀಚರ್ಸ್ ಏನು, ಹಾಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ನಾವು ನಿಮ್ಗೆ ಅರ್ಥ ಮಾಡಿಸ್ತೀವಿ. ಸೊ ಕಾರ್ಸ್ ಅಂಡ್ ಬೈಕ್ ಲವರ್ಸ್ಗೆ ಇದೊಂದು ವಿಶೇಷವಾದ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ಯಾಕ್ ತಡ, ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮೋಸ್ಟ್ ಅಟ್ರಾಕ್ಟಿವ್ ಆದ ಕಾರ್ ಯಾವುದು ಅನ್ನೋದನ್ನ ನಾನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ವೆಲ್ಕಮ್ ಟು ಜಿಪ್ ಡ್ರೈವ್. ಸರ್ಜಾಪುರ ರೋಡ್ ನಲ್ಲಿ ಇರೋ ಪ್ರಥಮ್ ಮೋಟರ್ಸ್ ನ ಕಾರ್ಪೊರೇಟ್ ಆಫೀಸ್ ಬಂದಿದ್ದೀವಿ. ಇವರ ಒಂದು ಸಬ್ ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ 20ಕ್ಕಿಂತ ಜಾಸ್ತಿ ಇದೆ. ಹಾಗೇನೆ ಕಾರ್ ಲವರ್ಸ್ಗೆ ಇದೊಂದು ಪರಿಚಯ ಆಗಿರೋ ಪ್ಲೇಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಮಾರ್ಕೆಟ್ ನಲ್ಲಿ ಯಾವುದೇ ವೆಹಿಕಲ್ಸ್ ಬಂದ್ರು ಕೂಡ ಫಸ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಆಗತ್ತೆ. ಇವತ್ತು ಜಿಪ್ ಡ್ರೈವ್ ಕಾರ್ಯಕ್ರಮಕ್ಕೋಸ್ಕರ ನಾವಿಲ್ಲಿ ಸ್ಪೆಷಲ್ ಆಗಿ ಬಂದಿದ್ದೀವಿ. ಏನ್ ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾನಿವತ್ತು ನಿಮ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿರೋ ಕಾರ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಜಿಪ್ ಡ್ರೈವ್ ಕಾರ್ಯಕ್ರಮ ನೋಡ್ತಿರೋ ಎಲ್ಲಾ ಆಡಿಯನ್ಸ್ಗೂ ಕೂಡ ಈ ಕಾರ್ ತುಂಬಾ ಇಷ್ಟ ಆಗತ್ತೆ. ಯಾಕೆ ಅಂದ್ರೆ ಈ ಕಾರ್ ಈ ಜಮಾನದ್ದು, ಎಲ್ಲರೂ ಲೈಕ್ ಮಾಡ್ತಿರೋದು. ಹಾಗೆ ಕಾರ್ ನಮಗೋಸ್ಕರ ಒಳಗಡೆನೂ ಕೂಡ ವೇಟ್ ಮಾಡ್ತಿದೆ. ಹಾಗಿದ್ರೆ ಕಾರ್ ಯಾವುದು, ಅದರ ಒಂದು ಸ್ಪೆಷಲ್ ಡಿಸೈನ್ಸ್ ಏನು, ಫೀಚರ್ಸ್ ಏನು, ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ. ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿರೋ ಕಾರ್ ಬಗ್ಗೆ ಮತ್ತೆ ರೌಂಡ್ ಅಬೌಟ್ ದ ಟರ್ನ್ ಇಂಟ್ರೊಡ್ಯೂಸ್ ಮಾಡ್ತಿದೀನಿ ಅಂತ ಅನ್ಕೊಂಡ್ರ, ಡೋಂಟ್ ವರಿ, ಇದೆಲ್ಲ ಸ್ವಲ್ಪ ಸ್ಲೈಟ್ ಟಚ್ ಅಪ್ ಅಷ್ಟೇ. ನೋಡಿ, ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಈ ಪೆಟ್ರೋಲ್ದು ಡೀಸೆಲ್ಸ್ದು ಕಾರ್ಗಳು ಬಂದ್ ಆಗೋಗಿದೆ. ಈಗ ಯಾವ ಜಮಾನ ಇರೋದು ಅಂತಂದ್ರೆ ಎಲೆಕ್ಟ್ರಿಕ್ ಕಾರ್ಗಳದು. ಎಲ್ಲಾ ಕಂಪನಿಗಳದ್ದು ಕೂಡ ಎಲೆಕ್ಟ್ರಿಕ್ ಕಾರ್ಗಳು ಬಂದಾಗಿದೆ. ಆದ್ರೆ ಮಾರುತಿ ಸುಜುಕಿ ಯಾಕೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಮಾರುತಿ ಸುಜುಕಿ ಅವರು ಯಾವತ್ತಾದ್ರೂ ಮಾರ್ಕೆಟ್ಗೆ ಎಂಟ್ರಿ ಕೊಟ್ರು ಅಂತಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಕೊಡ್ತಾರೆ. ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ ಮಾರುತಿ ಸುಜುಕಿ ಅವರ ಈ ವಿಟಾರ. ಕೊನೆಗೂ ಇಂಡಿಯನ್ ರೋಡ್ಸ್ ಅಲ್ಲಿ ಮಾರುತಿ ಸುಜುಕಿ ಈ ವಿಟಾರವನ್ನ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಡ್ರೈವ್ ಮಾಡ್ತಾ ಇದೀವಿ. ನೋಡಿ, ಮಾರುತಿ ಸುಜುಕಿ ಅವರ ಈ ಒಂದು ವಿಟಾರ ಅನ್ನೋ ನೇಮ್ ತುಂಬಾ ಕಾಮನ್. ಯಾಕೆಂದ್ರೆ ಈಗ ಆಲ್ರೆಡಿ ಅವರು ತನ್ನ SUVs ಗಳಿಗೆ ಬೇಕಾದ ಸತಿ ಯೂಸ್ ಮಾಡಿದ್ದಾರೆ. ಆದ್ರೆ ಈ ಒಂದು ವೆಹಿಕಲ್ ಸೂಪರ್ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಮಾರುತಿ ಸುಜುಕಿ ಅವರ ಇದು ಮೊಟ್ಟ ಮೊದಲ ಎಲೆಕ್ಟ್ರಿಕ್ ವೆಹಿಕಲ್. ಇಂಡಿಯನ್ ಮಾರ್ಕೆಟ್ಸ್ ಮಾರುತಿ ಸುಜುಕಿ ಇಸ್ ನಂಬರ್ 1 and it has upper hands. ನೋಡಿ, ಇವರು ಮಾರ್ಕೆಟ್ ಅಲ್ಲಿ ಲೀಡರ್ ಏನೋ ಆಗಿರ್ಬೋದು, ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ಫಾರ್ ದ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದಾರೆ. ಸೊ ಜನಗಳಿಗೆ ಕ್ಯೂರಿಯಾಸಿಟಿನೂ ಕೂಡ ಇದೆ, ಎಕ್ಸ್ಪೆಕ್ಟೇಷನ್ಸು ಇದೆ. ಯಾವ ರೀತಿ ಇದು ಮಾರ್ಕೆಟ್ ಅಲ್ಲಿ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಬಹುದು ಮತ್ತೆ ಆಪರೇಟ್ ಮಾಡಬಹುದು ಅಂತ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಈ ಕಾರ್ ಬಗ್ಗೆ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗ್ತೀವಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಬನ್ನಿ ನೋಡ್ಕೊಂಬರೋಣ. ಇನ್ನು ಇದನ್ನ ರೋಡಲ್ಲಿ ಓಡಿಸ್ತಾ ಇದ್ರೆ ಎಷ್ಟು ಗಂಭೀರವಾಗಿ ಹಾಗೆ ಪ್ರೀಮಿಯಂ ಫೀಲ್ ಅನ್ನ ಕೊಡತ್ತೆ. ಇನ್ನೊಂದು ವಿಷಯ ಗೊತ್ತಾ, ಈ ಕಾರ್ ಎಷ್ಟು ಸ್ಟೈಲಿಶ್ ಆಗಿದೆ, ಬೋಲ್ಡ್ ಆಗಿದೆ, ಅಷ್ಟೇ ಸ್ಟ್ರಾಂಗ್ ಆಗಿದೆ ಕೂಡ. ಇನ್ನು ಇದನ್ನ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ SUVs ನ ಬೇಕಾದಷ್ಟು ಲಕ್ಷಣಗಳು ಕೂಡ ಇದೆ. ಸೊ ಒನ್ ಆಫ್ ದಿ ಸೆಕ್ಸಿಯೆಸ್ಟ್ ಕಾರ್ ಅಂತ ಹೇಳ್ಬೋದು. ಇನ್ನು ಈ ಕಾರ್ನ ಔಟ್ಲುಕ್ ಬಗ್ಗೆ ಮಾತಾಡೋಣ. ಎಸ್ಪೆಷಲಿ ಇದು ಮ್ಯಾಟ್ರಿಕ್ಸ್ 3-point LED DRL ವಿತ್ ಹೆಡ್ ಲ್ಯಾಂಪ್ಸ್, ಇದನ್ನ ಇದು ಕೊಟ್ಟಿದ್ದಾರೆ. ಇನ್ನು ನೀವು ನೋಡ್ತಿದ್ದೀರಾ ಅಲ್ವಾ, ಸ್ಮಾರ್ಟ್ ಗ್ರಿಲ್ ವಿತ್ ಅಡಾಪ್ಟಿವ್ ಶಟರ್ಸ್ ನ ಈ ವೆಹಿಕಲ್ ಗೆ ಕೊಟ್ಟಿರೋದ್ರಿಂದ ಏರ್ ಫ್ಲೋ ಕೂಡ ತುಂಬಾ ಈಸಿ ಆಗಿದೆ. ಇನ್ನು ಈ ವೆಹಿಕಲ್ ನ ಇಟ್ಕೊಂಡು ಪಾರ್ಕಿಂಗ್ ಮಾಡ್ಬೇಕಾದ್ರಂತೂ ಸೂಪರ್ ಈಸಿ. ಯಾಕೆ ಹೇಳಿ, ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ, ಇದು 360 ವ್ಯೂ
ಕಾಣಿಸುವಂತ ಕ್ಯಾಮ್ರಾ, ಒಳಗಡೆ ಕುತ್ಕೊಂಡ್ರೆ ನೀವು ಸುತ್ತಮುತ್ತ ಎಲ್ಲಾ ಕಡೆ ನೋಡ್ಕೊಂಡು ನೀವು ಪಾರ್ಕಿಂಗ್ ಮಾಡ್ಬೋದು. ಸೊ ಸೂಪರ್ ಈಸಿ ಆಗಿರುತ್ತೆ. ಹಾಗೆ ಈ ಕಡೆ ಮತ್ತೆ ಇಲ್ಲೂ ಕೂಡ ನಿಮ್ಗೆ ಸೆನ್ಸರ್ಸ್ ಇದೆ. ಸೊ ಎವ್ರಿಥಿಂಗ್ ಇಸ್ ಲೈಕ್ ಫ್ಲೆಕ್ಸಿಬಲ್. ಹಾಗೆ ಈ ವೆಹಿಕಲ್ ನಲ್ಲಿ ರೈಟ್, ಲೆಫ್ಟ್, ಸೆಂಟರ್ ಅಲ್ಲಿ ನೀವು ಸೆನ್ಸರ್ಸ್ ನ ನೋಡಬಹುದು. ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ನಿಮ್ಗೆ ಫಾಗ್ ಲೈಟ್ ಇದೆ. ಇನ್ ಕೇಸ್ ರೋಡ್ ಏನಾದ್ರು ತುಂಬಾ ಕೆಟ್ಟದಾಗಿದೆ, ಡ್ರೈವ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಬೆಟರ್ ವಿಸಿಬಿಲಿಟಿಗೋಸ್ಕರ ಇದನ್ನ ಕೊಟ್ಟಿರೋದು. ಜಸ್ಟ್ ಫಾರ್ ಮೈ ನಾಲೆಜ್ ಈ ಫ್ರಂಟ್ ಬ್ಯಾನೆಟ್ ನ ಓಪನ್ ಮಾಡಿದೀನಿ. ಇಲ್ಲಿ ನಿಮ್ಗೆ ಕಾಣುತ್ತೆ ಎಲೆಕ್ಟ್ರಿಕ್ ಮೋಟರ್, ECM ಫ್ಯೂಸ್ ಬಾಕ್ಸ್, ಹಾಗೆ ನಮ್ಮ ಮೊಬೈಲ್ ಬ್ಯಾಟ್ರಿ ಡೌನ್ ಆಗೋಯ್ತು ಅಂತಂದ್ರೆ ಮತ್ತೆ ಅದನ್ನ ಚಾರ್ಜ್ ಮಾಡಕ್ಕೆ ನಮ್ದೇ ಪರ್ಟಿಕ್ಯುಲರ್ ಆದ ಚಾರ್ಜರ್ ಬೇಕಾಗಿತ್ತು. ಅದೇ ಸಿ ಪಿನ್ ಬಂತ, ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಅದೇ ರೀತಿ ಈ ವೆಹಿಕಲ್ ಕೂಡ ಅಷ್ಟೇ ನೋಡಿ, ಯೂನಿವರ್ಸಲ್ ಚಾರ್ಜರ್. ಯಾವ ಬ್ರ್ಯಾಂಡ್ ಚಾರ್ಜರ್ ಇಂದನೂ ಕೂಡ ಈ ವೆಹಿಕಲ್ ನ ನೀವು ಚಾರ್ಜ್ ಮಾಡಬಹುದು. ಸೊ ನೋ ಪ್ರಾಬ್ಲಮ್ ಅಟ್ ಆಲ್. ಇನ್ನು ಇಂಡಿಯನ್ ರೋಡ್ಸ್ ಅಲ್ಲಿ ಕಾರ್ನ ಓಡಿಸೋದಕ್ಕೆ ತುಂಬಾ ಈಸಿ ಆಗಬೇಕು ಅಂತ ಈ ವೆಹಿಕಲ್ ಅಲ್ಲಿ 18 ಇಂಚ್ ಅಲೋಯ್ ವೀಲ್ಸ್ ವಿತ್ ಏರೋ ಗಾರ್ನಿಶ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಲಾಂಗ್ ವೀಲ್ ಆರ್ಕ್ ಕೂಡ ನೋಡಬಹುದು. ಇನ್ನು ತುಂಬಾ ಜನ ಅನ್ಕೊಳ್ತಿರ್ಬೋದು, ಈ ಕ್ಲಾಡಿಂಗ್ ಅಂದ್ರೆ ಏನಪ್ಪಾ, ಅಂತದೇನು ಇದರಲ್ಲಿ ಸ್ಪೆಷಾಲಿಟಿ ಅಂತ. ನೋಡಿ, ಈ ಡೋರ್ ಪಾರ್ಟ್ ಅಲ್ಲಿ ಕ್ಲಾಡಿಂಗ್ ನ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ನೀವು ರೋಡಲ್ಲಿ ಹೋಗ್ತಿರ್ತೀರಾ, ಗಾಳಿಗೆ ಬೇಕಾದಷ್ಟು ಕಲ್ಲುಗಳು ತಾಗದೆ ಇರ್ಲಿ ಡೋರ್ಗೆ, ಹಾಗೆ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಎನಾಫ್ ಸ್ಪೇಸ್ ಇಲ್ಲದೆ ಅಲ್ಲೂ ಕೂಡ ಡೋರ್ ಟಚ್ ಆಗದೆ ಇರ್ಲಿ ಅಂತ ಈ ಡೋರ್ ಸ್ಪೇಸ್ ಏನಿದೆ ಇದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಾನೆ ಕ್ಲಾಡಿಂಗ್ ನ ಇಷ್ಟು ಸೂಟಬಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಡೋರ್ ಬಗ್ಗೆ ಮಾತಾಡೋಣ. ಮಾಮೂಲಿ ಕಾರ್ಸ್ ಗಳಲ್ಲಿ ನೀವು ನೋಡೋದಾದ್ರೆ ಡೋರ್ ತುಂಬಾ ಸ್ಟ್ರೇಟ್ ಆಗಿ ಇರತ್ತೆ. ಆದ್ರೆ ಈ ಕಾರಲ್ಲಿ ಈ ಡೋರ್ ಡಿಸೈನ್ ಸ್ವಲ್ಪ ಕೆತ್ತನೆ ಮಾಡ್ದಂಗಿದೆ. ಅದು ಇದರ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ನೋಡಿ, ಕ್ಲಾಡಿಂಗ್ ನ ಎಷ್ಟು ಸೂಪರ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಇದರಿಂದ ಈ ಕಾರ್ಗೆ ತುಂಬಾ ಸೇಫ್ಟಿ ಕೊಡ್ತಾರೆ.